Wel- Welcome back to the class. This is Shivkumar. So today we're going to discussing about the main interesting topic today. The simulation ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ದ್ಯಾಟ್ಸ್ ಆಡಿನೋ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ದೆ. ಆಡಿನೋ ಯಾವ ಥರ ವರ್ಕ್ ಆಗುತ್ತೆ ಅಂಡ್ ಇಂಡಿ ಆಡಿನೋ ಅಂದರೆ ಏನು? ಸೊ ಆಡಿನೋ ಅಂತ ಹೇಳ್ತೀವಿ, ಅದು ಮೈಕ್ರೋ ಕಂಟ್ರೋಲರ್. ಸೊ ಅದರಲ್ಲಿ ಏನೇನು ಇರುತ್ತೆ, ಏನು ಆಡಿನೋ ಅಂತ ನೋಡೋಣ. ಸೊ ಒಂದು ಸಿಮ್ಯುಲೇಷನ್ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ನಮ್ಮ ಹತ್ರ ಹಾರ್ಡ್ವೇರ್ ಪಾರ್ಟ್ಸ್ ಏನಿಲ್ಲ, ಬಟ್ ಒಂದು ಸಿಮ್ಯುಲೇಷನ್ ರೀತಿ ವಿ ಕ್ಯಾನ್ ಬಿಲ್ ಅಂಡರ್ಸ್ಟ್ಯಾಂಡ್. ಒಂದು ಹಾರ್ಡ್ವೇರ್ ಪಾರ್ಟ್ ಕೂಡ ಇಂದ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಇದ್ದೀನಿ. ಸೊ ಲೆಟ್ ಅಸ್ ಸಿ ಒಂದು ಸಿಮ್ಯುಲೇಷನ್ ವರ್ಕ್ ಮಾಡಬೇಕಂದ್ರೆ ಎದರಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಸೊ ನಾವು ಇಲ್ಲಿ ಟಿಂಡರ್ ಕಾರ್ಡ್ ಅಂತ ಇರುತ್ತೆ. ಯು ಹ್ಯಾವ್ ಟು ಜಸ್ಟ್ ಗೋ ಫಾರ್ ದಿ ಟಿಂಡರ್ ಕಾರ್ಡ್. ಇದು ಫಸ್ಟ್ ಒನ್ ಇಲ್ಲಿ ಇದೆಯಲ್ಲ, ಅದನ್ನು ಕ್ಲಿಕ್ ಔಟ್ ಮಾಡಿ. ಸೊ ದೆನ್ ಯು ಹ್ಯಾವ್ ಟು ಲಾಗ್ ಇನ್ ಫಾರ್ ದಿಸ್ ಟಿಂಡರ್ ಕಾರ್ಡ್ ಅಂತ. ಸೊ ಫಸ್ಟ್ ಯು ನೀಡ್ ಟು ಬಿ ಸೈನ್ ಅಪ್ ಫಾರ್ ದಿ ಟಿಂಡರ್ ಕಾರ್ಡ್. ಸೊ ಟಿಂಡರ್ ಕಾರ್ಡಲ್ಲಿ ನೀವು ಸೈನ್ ಅಪ್ ಮಾಡಬೇಕು. ಸೊ ದೆನ್ ಆಫ್ಟರ್ ಸೈನ್ ಅಪ್ personal account, then anything you can choose, Gmail ID or anything. So after signing up, so you're able to see the screen here. So you sign up ಆದ್ಮೇಲೆ ನೀವು ಒಂದು ಸ್ಕ್ರೀನ್ ಅನ್ನು ನೋಡಬಹುದು. So you're able to see here there are 3D designs and circuits and code blocks ಅಂತ ಇದೆ. So let's say in the case of you can go for the create. So create ಅಂತ ಹೇಳಿದ್ರೆ ಇಲ್ಲಿ circuits ಇದೆ, circuits ಅನ್ನು ಕ್ಲಿಕ್ ಔಟ್ ಮಾಡೋಣ. So then you are able to go for the new circuit. ಸೊ ಇದರಲ್ಲಿ ಸರ್ಕ್ಯೂಟ್ಸ್ ಏನೇನು ಮಾಡ್ಬೋದು ಇದನ್ನು ಯೂಸ್ ಮಾಡ್ಕೊಂಡು ನೋಡೋಣ. ಸೊ ಅಲ್ಲಿ ಬೇಸಿಕ್ಸ್ ಅದಿಲ್ಲ. ಸೊ ಅಲ್ಲಿ ಬೇಸಿಕ್ಸನ್ನು ಕ್ಲಿಕ್ ಔಟ್ ಮಾಡಿ. ಸೊ ರಿಬಲ್ ಟು ಸಿ ಆಲ್ ಪ್ರೆಸ್ ಔಟ್ ಮಾಡಿ. ಸೊ ಅಲ್ಲಿ ನಿಮಗೆ ರೆಜಿಸ್ಟರ್ಸ್ ಕೆಪಾಸಿಟರ್ಸ್ ಇದರಲ್ಲಿ ನೀವು ವರ್ಕೌಟ್ ಮಾಡ್ಬೋದು ಕೂಡ. ಸೊ ಇಲ್ಲಿ ಆಡಿನೋ ಕೂಡ ಇದೆ. ಸೊ ಆಡಿನೋ ಯೂನೋ ಅಂತ ಹೇಳ್ತೇನೋ ದ ಫೇಮಸ್ ಒನ್. ಸೊ ಅಲ್ಲಿ ಆಡಿನೋದಲ್ಲಿ ಏನೇನು ಕಾಣಿಸುತ್ತೆ, ಸೊ ಇದು ಎರಡು ಏನಪ್ಪ ಅಂದರೆ ಇವೆರಡು ಕೆಪಾಸಿಟರ್ಸ್ ಅಂತ ಆಡಿನೋ ಎಲ್ಲ ಏನು ಬೇಕಾಗಿಲ್ಲ. ಸೊ ಇದು ಎಕ್ಸ್ಟರ್ನಲ್ ಪವರ್ ಸೋರ್ಸ್ ಎಕ್ಸ್ಟರ್ನಲ್ ಕೊಡಬೇಕಂದ್ರೆ ಯು ಕ್ಯಾನ್ ಗಿವ್ ಹಿಯರ್. ಅದೇ ರೀತಿ ಏನಾದರೂ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀವಿ USB-ನ. ಸೊ ಇಟ್ ಈಸ್ ಕನೆಕ್ಟೆಡ್ ಟು ದಿ ಲ್ಯಾಪ್ಟಾಪ್ ಅಂತ ಇದೆ ನಾವು. ಸೊ ಇದರಲ್ಲಿ USB ಏನು ಮಾಡ್ತೀವಿ, ನಮ್ಮ ಕೋಡನ್ನು ಒಂದು ಲ್ಯಾಪ್ಟಾಪಿಂದ ಒಂದು ಕೋಡನ್ನು ಏನು ಮಾಡ್ತೀವಿ, ಒಂದು ಆಡಿನೋ ಚಿಪ್ಪಲ್ಲಿ ಕಳಿಸ್ಬೇಕಂದ್ರೆ USB ಮೂಲಕ ಕಳಿಸ್ತೇವೆ ಅಂತ ನಾವು. ಸೊ ಇದು USB ಇಂದ ನಾವು ಏನು ಮಾಡ್ಬೋದು, ಕೋಡ್ ಅನ್ನು ಕಳಿಸ್ತೀವಿ. ಇದೇ ಒಂದು ಸಾಫ್ಟ್ವೇರ್ ಒಂದು ಹಾರ್ಡ್ವೇರ್ ಅಲ್ಲಿ ಎಂಬೆಡ್ ಆಗ್ತದೆ. ಸೊ ಅದಕ್ಕೆ ನಾವು ಅದನ್ನ ಹೇಳ್ತೇನೋ ಇಟ್ಸ್ ಜಸ್ಟ್ ಲೈಕ್ ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಸೊ ದ ಸಾಫ್ಟ್ವೇರ್ ಎಂಬೆಡೆಡ್ ಆನ್ ದ ಹಾರ್ಡ್ವೇರ್ ಇಸ್ ನಥಿಂಗ್ ಬಟ್ ಎಂಬೆಡೆಡ್ ಸಿಸ್ಟಮ್. ಅದಕ್ಕೆ ನಾವು ಒಂದು ಎಂಬೆಡೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ನಾವು ಎಂಬೆಡೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ C++ ಅಂತ ನಾವು. ಸೊ ಕೋಡನ್ನು C++ ಅಲ್ಲಿ ಆಡಿನೋ ಎಡಿಟರ್ ಅಂತ ಬರುತ್ತೆ, ಅದರಲ್ಲಿ ಬರೆದು ನೀವೇನು ಮಾಡಬೇಕು, ಇದರಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ನಾವು. ಸೊ ದೆನ್ ಇರಬಹುದು ಸಿ ದಿಸ್ ಇಸ್ ದ ರೀಸೆಟ್ ಬಟನ್ ಅಂತ ನಾವು. ಸೊ ದಿಸ್ ಇಸ್ ದ ರೀಸೆಟ್ ಬಟನ್. ಸೊ ನೀವು ಈ ಬಟನ್ನ ಕ್ಲಿಕ್ ಔಟ್ ಮಾಡಿದಾಗ, ಸೊ ಏನೇನು ನೀವು ಕೋಡನ್ನು ಹಾಕಿದರೆ, ಸೊ ಅಪ್ಲೋಡ್ ಮಾಡಿದಾಗ ಕೋಡನ್ನು ರೀಸೆಟ್ ಮಾಡಬೇಕು. ಆವಾಗ ಇದೊಂದು ರೀಸೆಟ್ ಬಟನ್ ಯೂಸ್ ಮಾಡ್ತೀವಿ. ಇದನ್ನು ಮುಂದೆ ಹೋಗಿ ನೋಡೋಣ ಸೀನಿಯರ್ ರೀಸೆಟ್ ಆ್ಯಕ್ಚುಲಿ ಅಂದರೆ ಏನಂತ. ಸೊ ರಿಬಲ್ ಟು ಸಿ ದಿ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಅಂತ ನಾವು. ಸೊ ಇವೆಲ್ಲ ಏನಪ್ಪ ಅಂದರೆ ಇವೆಲ್ಲ ಪೋರ್ಟ್ಸ್ ಅಂತ ನಾವು, ರೈಟ್. ಸೊ ಅದೇ ರೀತಿ ಇವೆಲ್ಲ ಏನಾಗ್ತದೆ, ಇವೆಲ್ಲ ಡಿಜಿಟಲ್ ಪೋರ್ಟ್ಸ್ ಅಂತ ನಾವು. ಡಿಜಿಟಲ್ ಪೋರ್ಟ್ಸ್ ಮತ್ತು ಇವೆಲ್ಲ ಏನಾಗ್ತಿರುತ್ತೆ, ಅನಲಾಗ್ ಪೋರ್ಟ್ಸ್ ಅಂತ ನಾವು. ನಮ್ಗೆ ಗೊತ್ತಾಗಬೇಕಲ್ಲ ಸರ್, ಹೌ ಕ್ಯಾನ್ ಯು ಗೆಟ್ ಇನ್ ಟು ನೋ ದ್ಯಾಟ್ ದಿಸ್ ಆರ್ ಡಿಜಿಟಲ್ ಪೋರ್ಟ್ಸ್ ಆ್ಯಂಡ್ ಅನಲಾಗ್ ಪೋರ್ಟ್ಸ್? ಸೊ ಇಂಥ ಕ್ವಶನ್ ಬಂದೇ ಬರುತ್ತೆ. ಸೊ ಇಟ್ಸ್ ಅ ಕಾಮನ್ ಕ್ವಶನ್, ರೈಟ್. ಸೊ ಹೌ ಕ್ಯಾನ್ ಯು ಗೆಟ್ ಇನ್ ಟು ದ ಡಿಜಿಟಲ್ ಅನಲಾಗ್ ಪೋರ್ಟ್ಸ್? It's there. Our Google Baba is there. Search for the Google and set it. So Google ಅಲ್ಲಿ ಸರ್ಕ್ಯೂಟ್ಸ್ ಅನ್ನು ಕೊಟ್ಟಿರ್ತಾರೆ, ಯಾವುದು ಇದು ಅನಲಾಗ್ ಇದು ಡಿಜಿಟಲ್ ಅಂತ ನೋಡಬೇಕು. ಆ ಸೆನ್ಸರ್ ಅಲ್ಲಿ ಯಾವುದು ಅನಲಾಗ್ ಇರ್ತದೆ, ಯಾವುದು ಡಿಜಿಟಲ್ ಇರ್ತದೆ ಅಂತ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಓಕೆ, ಸೊ ಇಲ್ಲಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ, 2 ಪ್ರಾಜೆಕ್ಟ್ಸ್ ಅನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಒನ್ ಫಾರ್ ದಿ ಬ್ಲಿಂಕ್. ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಕವರಿಂಗ್ ಫಾರ್ ದಿ ಬ್ಲಿಂಕ್ ಪ್ರಾಜೆಕ್ಟ್. ಸೊ LED ಲೈಟ್ ಬ್ಲಿಂಕ್ ಮಾಡೋ ಒಂದು ಪ್ರಾಜೆಕ್ಟ್ ಅನ್ನು ನೋಡ್ತಾ ಇದ್ದೀವಿ ನಾವು. ಸೊ ಇದನ್ನ ಆಕ್ಚುಲಿ ಹಾರ್ಡ್ವೇರ್ ಮೂಲಕ ನಾನು ಒಂದ್ಸಲ ಟ್ರೈ ಮಾಡೋಣ. ಸೊ ಜಸ್ಟ್ ಗೋ ಫಾರ್ ದಿ ಸಾಫ್ಟ್ವೇರ್, ಒಂದು ಸಿಮ್ಯುಲೇಷನ್ ರನ್ ಮಾಡ್ಕೊಂಡು ಕೂಡ ನೋಡ್ಬೋದು, ಇದು ಕೋಡ್ ಕೂಡ ನೋಡ್ಬೋದು. ಸೊ ಲೆಟ್ ಅಸ್ ರಿಮೂವ್ ದಿಸ್ ಒನ್. ಸೊ ನಾವು ಏನು ಮಾಡೋಣ, ಸೊ ಜಸ್ಟ್ ಗೋ ಫಾರ್ ದಿ ಇದರಲ್ಲಿ ಹೋಗಿ. ಸೊ ದೆನ್ ಯು ಗೋ ಫಾರ್ ದಿ ಆಡಿನೋ. ಸೊ ಜಸ್ಟ್ ಕ್ಲಿಕ್ ಔಟ್ ದಿ ಆಡಿನೋ ನೋಡ್ಬೋದು. ಸೊ ಇಲ್ಲಿ ಸೋ ಮೆನಿ ಆಡಿನೋಸ್ ಏನಾಗ್ತದೆ, ಬಿಲ್ಟ್ ಇನ್ ಪ್ರಾಜೆಕ್ಟ್ಸ್ ಇದೆ ಅಂತ ಹೇಳ್ಬೋದು. ಸೊ ನಾ ಈಗ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇರೋದು ಯಾವುದಪ್ಪ ಅಂದರೆ, ಸೊ ದ್ಯಾಟ್ಸ್ ವಾಟ್ ಬ್ಲಿಂಕ್ ಅಂತ ನಾವು. ಸೊ LED ಬ್ಲಿಂಕ್ ಅಂತ ನಾವು. ಸೊ ಜಸ್ಟ್ ಡೈರೆಕ್ಟ್ಲಿ ಏನೋ ಕೊಟ್ಬಿಟ್ಟೆ, ನಾವು ಏನು ಕನೆಕ್ಷನ್ಸನ್ನೇ ಕೊಟ್ಟಿಲ್ಲ, ಬಟ್ ಡೈರೆಕ್ಟ್ ಬಿಲ್ಡ್ ಅಂತ ಒಂದು ಪ್ರಾಜೆಕ್ಟ್ ಇದು. ಸೊ ಇದರಲ್ಲಿ ಏನಾಗ್ತದೆ, ಡೈರೆಕ್ಟ್ ಇನ್ಬಿಲ್ಟ್ ಇದಕ್ಕೆ ನಾವು ಇದನ್ನು ತೊಗೊಂಡಪ್ಪ ನಾವು ಕನೆಕ್ಷನ್ ಮಾಡ್ಬೋದು ಕೆಲವು ಇನ್ಬಿಲ್ಟ್ ಅದಕ್ಕೆ ಬೇಕಾಯ್ತು ಅಂತ ಹೇಳಿದ್ರೆ. ಸೊ ಏನಾಗ್ತದೆ, ಇನ್ಬಿಲ್ಟ್ ಇಲ್ಲಿ ಆಲ್ರೆಡಿ ಏನಾಗಿದೆ, ಪ್ರೀ ರಿಕ್ವೆಸ್ಟ್ ಕೋಡನ್ನು ಇಲ್ಲಿ ಏನು ಮಾಡಿದ್ರೆ ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ. ಸೊ ಜಸ್ಟ್ ಯು ನೀಡ್ ಟು ಕ್ಲಿಕ್ ದಿ ಕೋಡ್ ಹಿಯರ್. ಅದರಲ್ಲಿ ಹೋಗಿ ಒಂದು ಬ್ಲಾಕ್ ಸೆಕ್ಷನ್ಸಲ್ಲಿ ಟೆಕ್ಸ್ಟ್ ಅಂತ ಇರುತ್ತೆ, ಯು ಹ್ಯಾವ್ ಟು ಕ್ಲಿಕ್ ದಿ ಟೆಕ್ಸ್ಟ್. ಸೊ ದೆನ್ ಓಕೆ, ಕಂಟಿನ್ಯೂ. So you're able to see that the code is in the C++. It's actually embedded code ಅಂತ ಕೂಡ ಹೇಳ್ತಾರೆ ನಾವು. ಸೊ ಎಲ್ಲ ನೋಡ್ಬೋದು. ಸೊ ಏನೇನೋ ಕೊಟ್ಟಿದ್ದಾರೆ, ಪಿನ್ ಮೋಡ್ ಅಂತ ಇದೆ, LED ಬುಲೆಟಿನ್ ಅಂತ ಇದೆ, ಔಟ್ಪುಟ್ ಇದೆ. ಸರ್ ಏನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಸರ್. ಸೊ ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್ ಅಂತ. ನಾನು ಜಸ್ಟ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಇದು ಏನು ಅಷ್ಟು ಗೊತ್ತಾಗಬೇಕು, ಕೋಡ್ ಏನು ಹೇಳಿದ್ರೆ ಅಷ್ಟು ಗೊತ್ತಾಗಬೇಕು, ಕೋಡ್ ಬರಿಬೇಕಂತ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಸೈನ್, ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಕೋಡ್, ಏನು ಹೇಳಕ್ಕೆ ಹೋಗ್ತಾ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಇಲ್ಲಿ ಏನಿದೆ, ಒಂದು ಸೆಟಪ್ ಮಾಡಿದ್ದಾರೆ,
ಒಂದು ಪಿನ್ ಮೋಡ್ ಇದೆ. ಸೊ ಒಂದು LED ಪೋರ್ಟ್ ಔಟ್ಪುಟ್ ಏನು ಸಮಥಿಂಗ್ ಕಾಲ್ಡ್ ನಥಿಂಗ್ ಸೊ ನೋಡಿ ದಿಸ್ ಪ್ರೋಗ್ರಾಮ್ ಪಿನ್ ಪೋರ್ಟ್ ನಂಬರ್ ಏನಿದೆ 13 ಅದೇ. ಸೊ ನೋಡಿ ಸೊ ಇದು ಏನಿದೆ ಒಂದು ನೆಗೆಟಿವ್ ಅಂತ ನಾವು ಸೊ ಇಲ್ಲಿ ಕ್ಯಾಥೋಡ್ ಸೊ ಇಲ್ಲಿ ಗೊತ್ತಿರುತ್ತೆ ನಿಮಗೆ ಇಲ್ಲಿ ನೆಗೆಟಿವ್ ಸೈನ್. ಸೊ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಸರ್ ಇದರಲ್ಲಿ ಅದ್ರಲ್ಲಿ ಮೈನಸ್ ಸೈನ್ ಒಂದು ಪಾಸಿಟಿವ್ ಸೈನ್ ಅಂತ ಇರುತ್ತೆ. ಸೊ ನೀವು ಫಾರ್ ದಿ LED ಲೈಟ್ಸ್ ಸೊ ಒಂದು ಕ್ಯಾಥೋಡ್ ಇರುತ್ತೆ, ಇನ್ನೊಂದು ಆ್ಯನೋಡ್ ಇರುತ್ತೆ ಅಂತ ನಾವು. ಸೊ ನೆಗೆಟಿವ್ ಏನೇ ಇರಲಿ ಸೊ ನೆಗೆಟಿವ್ ಪೋರ್ಟ್ಸ್ ನೆಗೆಟಿವ್ ಟರ್ಮಿನಲ್ಸ್ ಏನಿರುತ್ತೆ ಈ ಥರ ಆಲ್ವೇಸ್ ದೇ ಆರ್ ಕನೆಕ್ಟೆಡ್ ಟು ದಿ ವಾಟ್ಸ್ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೇವೆ ಅಂತ ನಾವು. ಸೊ ಮೆನಿ ಡಿವೈಸಸ್ ಅಂದ್ರೆ ಏನು ಮಾಡೋದು ಸರ್ ಅಂತ ಹೇಳಿದ್ರೆ ಬ್ರೆಡ್ ಬೋರ್ಡ್ ಅಂತ ಇರುತ್ತೆ ಬೇಟೆ, ಬ್ರೆಡ್ ಬೋರ್ಡಿಗೆ ಕನೆಕ್ಟ್ ಮಾಡಿ ಅಂತ ನಾವು. ಬ್ರೆಡ್ ಬೋರ್ಡ್, what do you mean by breadboard? How it's look like? So let us see that breadboard. Here we're able to see the breadboard here. So actually project ತೋರಿಸ್ಬಾರ್ದು. ಸೊ breadboard ಇದಿಲ್ಲ ಇರಲ್ಲ, ಈ ಥರ ಇರುತ್ತೆ. So we're able to see the breadboard. So multiple uses ಮಾಡ್ತಾರೆ breadboard. So I don't want to say about it now. So just skip this one. So now, so ಇದಕ್ಕೊಂದು ಪ್ರೀ ಬಿಲ್ಟ್ ಕೋಡ್ ಇದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಪ್ರೀ ಕೋಡ್ ಇದೆ ಅಂತ ಹೇಳಿದ್ರೆ. ಸೊ ಈ ಕೋಡನ್ನು ನನಗೆ ಏನು ಅಂಡರ್ಸ್ಟ್ಯಾಂಡ್, ಈ ಕೋಡಲ್ಲಿ ಏನಾಗ್ತದೆ ಅಂದರೆ ಲೂಪ್ ಆಗ್ತದೆ, ವೈಡ್ ಲೂಪ್ ಇದೆ. ವೈಡ್ ಇಟ್ ಡಸಂಟ್ ಗೋ ವೈಡ್ ಅಂದರೆ ಕೋಡ್ ಡಸಂಟ್ ರಿಟರ್ನ್ಸ್ ಎನಿಥಿಂಗ್ ಅಂತ ಹೇಳ್ತೀವಿ ನಾವು. ಸೊ ಲೂಪ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಒಂದು ಎಂಬೆಡೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ಒಂದು. ಸೊ ದಟ್ಸ್ ವೈ ಡಿಜಿಟಲ್ ರೈಟ್ ಅಂತ ಹೇಳ್ತೀವಿ ನಾವು. LED ಬುಲ್ಟಿಂಗ್. ಸೊ ದಟ್ಸ್ ವಾಟ್ ಹೈ ಅಂತ ಹೇಳ್ತೀವಿ ನಾವು. ಹೈ ಅಂದರೆ ಏನಪ್ಪ ಅಂದರೆ ಹೈ ಅಂದರೆ ಲೈಟು ಆನ್ ಆಗೋದು. ಸೊ ದ ಆನ್ ಪೊಸಿಷನ್ ಲೈಟು ಆನ್ ಆದರೆ ಅದಕ್ಕೆ ಹೈ ಅಂತ ಹೇಳ್ತೇವೆ ನಾವು. ಸೊ ಲೈಟ್ ಲೋ ಅಂತ ಬಂದಿದೆ, ಬುಲೆಟಿನ್ ಲೈಟ್ ಬುಲೆಟಿನ್. ಸೊ ದ್ಯಾಟ್ಸ್ ವಾಟ್ ಇಟ್ಸ್ ಕಾಲ್ಡ್ as ಲೋ. ಲೋ ಅಂದರೆ ಝೀರೋ. ಝೀರೋ ಇಸ್ ನಥಿಂಗ್ ಬಟ್ ಡಿಜಿಟಲ್ ಟರ್ಮ್ಸಲ್ಲಿ ಆಫ್ ಆಗೋದು. ಲೈಟ್ ಆನು ಆಫ್, ಲೈಟ್ ಆನ್ ಲೈಟ್ ಹತ್ತಿತ್ತು ಅಂದರೆ ಅದಕ್ಕೆ ಆನ್ ಅಂತ ಹೇಳ್ತೇವೆ. ಲೈಟ್ ಆಫ್ ಅದಂದರೆ ಅದು ಝೀರೋ ಅಂತ ಹೇಳ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನೋಡ್ಬೋದು, ಮೊಬೈಲ್ ಟಾರ್ಚನ್ನು ನಾವು ಆನ್ ಮಾಡ್ತೇವೆ. ಸೊ ನೋಡಿ ಆನ್ ದಿಸ್ ಆನ್. ಸೊ ಇದಕ್ಕೇನು ಕರಿತೀವಿ ನಾವು ಆನ್. ಸೊ ಇದಕ್ಕೆ 1 ಅಂತ ಹೇಳ್ತೇವೆ ನಾವು. 1 0 1 0 1 0 1 0. ಸೊ that's how it works ಅಂತ. ಸೊ that's how it will be there. ಸೊ ಇದನ್ನೇ ಒಂದು ಹೇಳಿದೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಕೋಡ್ ಇದೆ. ಸರ್ ಇದು ಕೋಡಿಗೆ ಏನು ಸಂಬಂಧ ಇದೆ ಅನ್ಸುತ್ತೆ. ವಾಟ್ ಐ ಕ್ಯಾನ್ ಯೂಸ್ ಫ್ರಮ್ ದಿಸ್ ಕ್ಯಾಡ್ ಅಂತ ಹೇಳಿದ್ರೆ ಜಸ್ಟ್ ಯು ನೀಡ್ ಟು ಬಿ ಕಾಪಿ ದಿಸ್ ಕೋಡ್. ಸೊ ಕಾಪಿ ದಿಸ್ ಕೋಡ್, ಕಂಟ್ರೋಲ್ ಕಾಪಿ, ಕಂಟ್ರೋಲ್ A, ಕಂಟ್ರೋಲ್ V, ಕಂಟ್ರೋಲ್ Y, ಕಂಟ್ರೋಲ್ ಕಾಪಿ, ಕಂಟ್ರೋಲ್ A, ಕಂಟ್ರೋಲ್ C and ಹೊಡೆದು. So you're able to see so you have to download the code editor. You're able to see the Arduino IDE. So just when I click the IDE, Arduino IDE and click out ಮಾಡಿ ಏನು ಮಾಡಬೇಕು. So just you need to go for the Arduino IDE, then so control A, control V. So you have to press the this much here. So after selections you have to go for the verify. So you have to verify here. So why is showing this kind of error? Because so now I didn't connect any kind of ports here. ಸೊ ಏನು ನಾನು ಆಡಿನೋಗೆ ಕನೆಕ್ಷನ್ ಕೊಟ್ಟಿಲ್ಲ, ನನ್ನ ಹತ್ರ ಹಾರ್ಡ್ವೇರ್ ಇಲ್ಲವೇ ಇಲ್ಲ, ಜಸ್ಟ್ ನಿಮಗೆ ತೋರ್ಸಕ್ಕೆ ಹೇಳಿದೆ. ಸೊ ನೀವೇನು ಮಾಡಬೇಕಂದ್ರೆ ಸೊ ಹೇಳ್ತೀನಿ ನೋಡಿ, ನೀವೇನು ಮಾಡಬೇಕು, ಈ ಕೋಡನ್ನೆಲ್ಲ ಹಾಕಿದ್ದು ಕೋಡಲ್ಲಿ ಏನು ಮಾಡಬೇಕು, ಈ ಪೋರ್ಟನ್ನು ನೀವು ಏನು ಮಾಡಬೇಕು, ಇದು ಇದಿಲ್ಲ USB, ಇದು CPU USB, ಒಂದು CPU USB ಇರುತ್ತೆ. ಅನದರ್ ಇನ್ನೊಂದು ಕನೆಕ್ಷನ್ ಆಡಿನೋ ಕೊಡ್ತೀರಾ, ಇದು ಆಡಿನೋಗೆ ಕನೆಕ್ಷನ್ ಕೊಡ್ತೀರಾ. ಇನ್ನೊಂದು ಇದೇ ಥರ ಇನ್ನೊಂದು ಕನೆಕ್ಷನ್ ಇರುತ್ತೆ, ಅದು USB ಕನೆಕ್ಷನ್ ಹೋಗ್ತದೆ ನಿಮ್ಮ ಕಂಪ್ಯೂಟರಿಗೆ ಅಥವಾ ಲ್ಯಾಪ್ಟಾಪ್ಗೆ ಕನೆಕ್ಷನ್ಸನ್ನು ಕೊಡ್ತೀರಾ. ಸೊ ಇದಕ್ಕೆ ಕನೆಕ್ಷನ್ಸನ್ನು ಕೊಟ್ಟ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಏಬಲ್ ಟು ಸಿ ಬ್ರೆಡ್ ಬೋರ್ಡ್ ಅಂತ ಬಂದಾಗ ಇಲ್ಲಿ ಬ್ರೆಡ್ ಬೋರ್ಡ್ ಕಾಣಿಸುತ್ತೆ. ಸೊ ಇಲ್ಲಿ ಆಡಿನೋ ಅಂತ ಬರುತ್ತೆ. ಸೊ ಓಕೆ, ಸೊ ಇಲ್ಲಿ ಏನು ಮಾಡಬೇಕು, ಸೊ ಆಡಿನೋ ಯೂನೋ ಅಥವಾ ಆಡಿನೋ ಬರುತ್ತೆ. ಸೊ ಜಸ್ಟ್ ಯು ಕ್ಯಾನ್ ಗೋ ಫಾರ್ ದಿ ಆಡಿನೋ ಆಲ್ಸೋ. ಸೊ ಇಲ್ಲಿ ವಿ ಹ್ಯಾವ್ ಟು ಸರ್ಚ್ ಹಿಯರ್. ಸೊ ಆಡಿನೋ ರೋಬೋ ಆಡಿನೋ ಯೂನೋ ಇದೆ. ಆ್ಯಕ್ಚುಲಿ ನಮ್ಮ ಯೂಸ್ ಮಾಡೋದು ಯಾವುದು ಆಡಿನೋ ಯೂನೋನೇ. ಸೊ ಇಲ್ಲಿ ನೋಡಿಲ್ಲ ಆಡಿನೋ ಯೂನೋ ಅಂತ ಇದೆ. ಸೊ ದ್ಯಾಟ್ಸ್ ವೈ ಯು ಆರ್ ಯೂಸಿಂಗ್ ದ ಆಡಿನೋ ಯೂನೋ ಹಿಯರ್. ಓಕೆ, ಸೊ ಎಲ್ಲ ನೀವು ಕೊಟ್ಟಿದೆ ಆಡಿನೋ ಯೂನೋ. ಸೊ ಈಗ ನೀವೇನು ಮಾಡಬೇಕು, ಇದು ಕನೆಕ್ಷನನ್ನು ಕೊಡ್ತೀರಾ. ಸೊ ಇದು ರೀಸೆಟ್ ಬಟನ್, ಇದೊಂದು ಬಟನ್ ಇರ್ತದೆ, ಅದನ್ನು ಮತ್ತೆ ನೀವು ಕುತೂಹಲದಿಂದ ಕ್ಲಿಕ್ಔಟ್ ಮಾಡ್ಕೊಂಡು ಕುಂತೀರಾ. ಆ ಬಟನ್ ಏನು ಮಾಡುತ್ತೆ, ರೀಸೆಟ್ ಮಾಡುತ್ತೆ. ಇಟ್ ಕ್ಲಿಯರ್ ಎವ್ರಿಥಿಂಗ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ದ ಬಟನ್ ಕ್ಲಿಯರ್ಸ್ ಎವ್ರಿಥಿಂಗ್. ಸೊ ದಟ್ಸ್ ವೈ ವಿ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ವಿ ಡೋಂಟ್ ವಾಂಟ್ ಟು ಕ್ಲಿಯರ್ ಎವ್ರಿಥಿಂಗ್. ಓಕೆ, ಸೊ ಯಾವಾಗ ಅನ್ಸುತ್ತೆ, ಯಾವಾಗ ಒಂದು ಪೋರ್ಟ್ ನಂಬರ್ ಇಶ್ಯೂ ಬರುತ್ತೆ, ಅವಾಗ ಈ ಒಂದು ರೀಸೆಟ್ ಬಟನ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಡೋಂಟ್ ವೆರಿ ಅಬೌಟ್. ಸೊ ಏನು ಮಾಡ್ಬೋದು, ನೀವು ಏನು ಮಾಡ್ತೀರಾ, ಕೋಡಲ್ಲಿ ಆಡಿನೋ ಅಂತ ಕ್ಲಿಕ್ಔಟ್ ಮಾಡಿ ನೀವು ಓಕೆ ಅಂತ ಹೊಡಿತೀರಾ. ಸೊ ದೆನ್ ಓಕೆ ಅಂತ ಹೊಡೆದ್ಮೇಲೆ ಡೋಂಟ್ ವರಿ ಅಬೌಟ್ ದಿಸ್ ಎರರ್ ನಾವು. ಸೊ ಡೋಂಟ್ ವರಿ, ಡೋಂಟ್ ಸಿ ಅಬೌಟ್ ದಿಸ್ ಎರರ್ ಬಿಕಾಸ್ ಎಕ್ಸ್ಟರ್ನಲ್ ಕೊಟ್ಟಿಲ್ಲ ನಾವು. ಸೊ ಆಮೇಲೆ ಮುಂದಿನ ಸೆಕ್ಷನ್ ವೀಡಿಯೋದಲ್ಲಿ ನಾವು ನೋಡೋಣ ಯಾವ ಥರ ಎಕ್ಸ್ಟರ್ನಲ್ ಕೊಡಬೇಕಂತಂದರೆ. ಸೊ ನಾವು ಏನು ಮಾಡ್ತೀವಿ, ವೆರಿಫೈ ಮಾಡ್ತೀವಿ, ಆಮೇಲೆ ಅಪ್ಲೋಡ್ ಅಂತ ಹೊಡ್ಬಿಟ್ರೆ ಸಾಕು. ಇಷ್ಟೇ ಮಾಡಬೇಕು. ನೀವು ಹಾರ್ಡ್ವೇರ್ ಪಾರ್ಟ್ಸಲ್ಲಿ ಆಡಿನೋದಲ್ಲಿ ಏನು ಮಾಡಬೇಕು, ಒಂದು ಸಾಫ್ಟ್ವೇರನ್ನು ಒಂದು ಹಾರ್ಡ್ವೇರಿಗೆ ಕೊಟ್ಟರೆ ಬಿಡ.
ಸೊ ಈಗ ಆದಮೇಲೆ ಏನಾಗುತ್ತದೆ ಅಂದರೆ ಆಟೋಮೆಟಿಕ್ ನೀವೇನು ಇಲ್ಲಿ ಆನ್ ಆಫ್ ಅಂತ ಏನೂ ಇರಲ್ಲ ಇದರದ್ದು, ಹೌದಾ? ಸೊ ಆಟೋಮೆಟಿಕಲಿ ಏನಾಗ್ತಿರುತ್ತೆ, ಈ ಥರ ಸಿಮ್ಯುಲೇಷನ್ ಸ್ಟಾರ್ಟ್ ಆಗ್ತದೆ. ಸೊ ಇಟ್ ಸ್ಟಾರ್ಟ್ಸ್ ಲೈಕ್ ದಿಸ್. ಯು ಆರ್ ಏಬಲ್ ಟು ಸಿ ದ್ಯಾಟ್ ದ ಲೈಟ್ ಬ್ಲಿಂಕಿಂಗ್, ರೈಟ್? ಸೊ 1 ಸೆಕೆಂಡಿಗೆ 1 ಸೆಕೆಂಡ್ ಬ್ಲಿಂಕ್ ಆಗ್ತದೆ. ಸೊ ನಿಮ್ಗೆ ಏನಾದರೂ ಸಮ್ ಇಶ್ಯೂಸ್ ಇರ್ಬೋದು ನಿಮ್ಮ ಹತ್ರ. ಲೆಟ್ಸ್ ಇಫ್ ಯು ಡೂ ದ ಪ್ರಾಜೆಕ್ಟ್, ಸೊ ನಿಮ್ಮ ಪ್ರಾಜೆಕ್ಟ್ಸಲ್ಲಿ ಈ ಥರ ಔಟ್ಪುಟ್ ಬಂದರೆ ಓಕೆ ಫೈನ್. ಸೊ ಸಮ್ಟೈಮ್ಸ್ ಈ ಥರ ಬರೋಂಗಿಲ್ಲ. ಸೊ ಸಮ್ಟೈಮ್ಸ್ ಲೈಟ್ ಬಹಳ ವಾಪಸ್ ಲೈಟ್ ಆನ್ ಆಗುತ್ತೆ, ಬಹಳ ಟೈಮ್ ತೊಗೊಳುತ್ತೆ, ದೆನ್ ಇಟ್ ಟರ್ನ್ಸ್ ಆನ್. ಸೊ ಸಮ್ಟೈಮ್ಸ್ ಆಫ್ ದೇರ್ ಸಮ್ ಇಶ್ಯೂಸ್ ಇರುತ್ತೆ. ಸೊ ಆಡಿನೋದಲ್ಲಿ ಇಶ್ಯೂ ಇರ್ಬೋದು, ವಿ ಡೋಂಟ್ ನೋ. ಸೊ ವೇರ್ ಇಟ್ ಇಶ್ಯೂ ವೆಂಟ್ ಆನ್. ಸೊ ಅದನ್ನು ಫೈಂಡ್ ಔಟ್ ಮಾಡೋದು ಭಾಳ ಕಷ್ಟ ಅಂತ ಹೇಳ್ತೀನಿ. ವಿ ಡೋಂಟ್ ನೋ ವೇರ್ ಇಟ್ ವೆಂಟ್ ಆನ್. ಸೊ ದಟ್ಸ್ ವಾಟ್ ಈ ಒಂದು ಸಿಮ್ಯುಲೇಷನ್, ಈ ಒಂದು ಕ್ಲಾಸಲ್ಲಿ ನಾವು ಇವತ್ತು ಮುಗಿಸೋದು ಕಾರಣ. ಸೊ ಇದರಲ್ಲಿ ಇಟ್ಸ್ ಬ್ಲಿಂಕಿಂಗ್ ನೋಡಿದ್ವಿ ನಾವು, ಒಂದು ಆರ್ಡಿನೋ ಯೂಸ್ ಮಾಡಿ ಲೈಟು ಬ್ಲಿಂಕ್ ಮಾಡೋದು ನೋಡ್ತೀರ. ಸೊ ಇದೇ ರೀತಿ ಒಂದು ನಾವು ಇನ್ನೊಂದು ಕೂಡ ಮಾಡ್ಬೋದು. ಸೊ ಮೆನಿ ಎಕ್ಸ್ಪೆರಿಮೆಂಟ್ಸ್ ಇದೆ. ಬಟ್ ನಾವು ಈಗ ಏನು ಡಿಸ್ಕಸ್ ಮಾಡ್ತಾ ಇದೀವಿ ಅಂದರೆ ಸೆನ್ಸಾರ್. ಸೊ ಇದೊಂದು ಅಲ್ಟ್ರಾಸಾನಿಕ್ ಸೆನ್ಸಾರ್ ಅಂತ, ಅಂತೆಂಥ ಸೆನ್ಸಾರ್ ಅಲ್ಲ, ಅಲ್ಟ್ರಾಸಾನಿಕ್ ಸೆನ್ಸಾರ್ ಅಂತ. ಸೊ ಲೆಟ್ಸ್ ಕ್ರಿಯೇಟ್ ದ ನ್ಯೂ ಒನ್. ಸೊ ಗೋ ಫಾರ್ ದಿಸ್ ಒನ್. ಸೊ ಬ್ಯಾಕಲ್ಲಿ ಹೋಗಿ, ಸೊ ಇದು ಕ್ಲೌಡಲ್ಲಿ ಸೇವ್ ಆಗಿರುತ್ತೆ, ನೋ ನೀಡ್ ಟು ವರಿ ಅಬೌಟ್ ಇಟ್. ಸೊ ಇಲ್ಲಿ ಬ್ಯಾಕಲ್ಲಿ ಹೋಗಿ ಏನು ಮಾಡಬೇಕು ನೀವು? ಸೊ ಯು ಹ್ಯಾವ್ ಟು ಸಿ ಹಿಯರ್. So you have to see here. So you're able to sort create the circuit here. So you have to click this one. Circuits are there. So you have to go for the create and circuits. You have to click it. So now we are going to discussing about another one interesting topic. So you have to go for the what. So nಮಗೆ Arduinos ಬೇಕಂದ್ರೆ ಅಷ್ಟು Arduinos ಇದರಲ್ಲಿದೆ. So built-in Arduinos projects ಇದೆ. Just you have to go in the status ಅಲ್ಲಿ ಹೋದಾಗ. So just you have to click Arduino. So ಇದರಲ್ಲಿ ಬಂದಾಗ ಎಷ್ಟೊಂದು Arduinos ಇದೆ. So ನಾವು ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಅನ್ನು ಯೂಸ್ ಮಾಡ್ಕೊಂಡು ರೇಂಜ್ ಫೈಂಡ್ ಔಟ್, ಒಂದು ಅಲ್ಟ್ರಾಸಾನಿಕ್ ಸೆನ್ಸರ್ಲಿ ಒಂದು ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು ಇರುವಂಥದ್ದು. ಸೊ ಬಟ್ ವಾಟ್ ಹ್ಯಾಪನ್ಸ್ ಯು, ಸೊ ನಮ್ಮ ಹತ್ರ ಲೈಕ್ ಡಿಪೆಂಡ್ ಆಗ್ತದೆ. ಸೊ ಯಾವ ಸೆನ್ಸರ್ಸ್ ಇದೆ ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ. ಪರ್ಟಿಕ್ಯುಲರ್ಲಿ ನಮ್ಮ ಹತ್ರ ಹಾರ್ಡ್ವೇರ್, ನಾವು ಹಾರ್ಡ್ವೇರಲ್ಲಿ ನೋಡಿದಾಗ ನನ್ನ ಹತ್ರ ಹಾರ್ಡ್ವೇರ್ ಏನಿತ್ತಪ್ಪ ಅಂದರೆ, ಸೊ ನಾನು ನೋಡ್ಕೊಂಬಂದೆ ಈಗ ಬೈ ಮಾಡಬೇಕು ಅದನ್ನು. ಸೊ ನನಗೆ ನೋಡಿ ಶೋ ಇನ್ ದಟ್ ವಿಡಿಯೋ ಆಲ್ಸೋ. ಸೊ ಈಗ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಡ್ ಆಫ್ ದಿಸ್ ಹಾರ್ಡ್ವೇರ್, ಲೆಟ್ಸ್ ಟೇಕ್ ಅನದರ್ ಒನ್. ಓಕೆ, ಸೊ ಈ ಒಂದು ಸೆನ್ಸರ್ ಎರಡನೇದು. ಸೊ we build ultrasonic key sensor. We going to using this sensor now. So we removing this one. So delete ಮಾಡಿ. So just delete button ಅಂತ ಇರುತ್ತೆ ಅಲ್ಲಿ keyboard ಅಲ್ಲಿ. So then you have to delete ಮತ್ತೆ delete ಅಥವಾ slash insert ಅಂತ. ಓಕೆ, ಸೊ ನಾವು ಇಲ್ಲಿ ಕನೆಕ್ಷನ್ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವೆರಿ ಇಂಪಾರ್ಟೆಂಟ್ ಇದೆ. ಸೊ ನಾನು ಏನು ಮಾಡ್ತೀನಿ, ಸೊ ವಿ ಸಿ ಕನೆಕ್ಷನ್ಸ್ ಏನು ಮಾಡ್ತೀನಿ. ಸೊ ವಿ ಗೋಯಿಂಗ್ ಟು ಬಿ ಗಿವಿಂಗ್ ಫಾರ್ ದ ವಿ ಸಿ ಹಿಯರ್. ಸೊ ನಂಗೆ ಹಳೆ ಕನೆಕ್ಷನ್ ಏನು ನೆನಪಿಲ್ಲ. ಸೊ ಲೆಟ್ಸ್ ಹಳೆ ಕನೆಕ್ಷನ್ಸ್ ನೋಡಲಿಕ್ಕೆ ನಾನು ಹ್ಯಾವ್ ಟು ಗೋ ಫಾರ್ ದಿ ಬ್ಯಾಕ್ವರ್ಡ್. ಸೊ ಇಲ್ಲಿ ಹಳೆ ಕನೆಕ್ಷನ್ಸನ್ನು ನೋಡ್ಕೋಬೇಕಾಗ್ತದೆ ನಾನು. ಐ ಥಿಂಕ್ಸ್ ಇಲ್ಲಿ ನೋಡಿ ಇಲ್ಲಿ 3 ಪೋರ್ಟ್ಸ್ ಇದೆ, ಬಟ್ ಇದು ಇಂಟ್ರೆಸ್ಟಿಂಗ್ ಅಂದರೆ 4 ಪೋರ್ಟ್ಸ್ ಇದೆ. ಡೋಂಟ್ ವರಿ ಗೋಯಿಂಗ್ ಬಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್. ಸೊ ಗ್ರೌಂಡಿಗೆ ಕನೆಕ್ಷನ್ ಇರುತ್ತೆ. ಸೊ ಗ್ರೌಂಡಿಗೆ ಕನೆಕ್ಷನ್ ಇರುತ್ತೆ. So then we can go for the so first one ಮತ್ತೆ ಲಾಸ್ಟ್ ಒನ್ ಏನಿರುತ್ತೆ. ಸೊ ದೀಸ್ ಆರ್ ಅನಲಾಗ್ ಒನ್ ಅಂತ ಹೇಳ್ತೀವಿ ನಾವು. ಸೊ ಮಿಡಲ್ ಎರಡೇ ಇರುತ್ತಲ್ಲ, ಅದು ಡಿಜಿಟಲ್ ಅಂತ ಹೇಳ್ತೀವಿ ನಾವು. ಸೊ ನಾವು ಲೆಟ್ಸ್ ಗೋ ಫಾರ್ ದಿಸ್ ಒನ್. ಸೊ ಇದಕ್ಕೇನಿರುತ್ತೆ 5 ವೋಲ್ಟ್ ವೋಲ್ಟೇಜನ್ನು ಕೊಡಬೇಕು. 5 ವೋಲ್ಟ್ಸ್ ಸೋರ್ಸ್ ಎನರ್ಜಿ ತೊಗೊಳ್ತಾರೆ. ಸೊ 5 ವೋಲ್ಟ್ಸನ್ನು ತೊಗೊಂಡಿದ್ರು. ಸೊ ದೆನ್ ದೀಸ್ ಆರ್ ದ ಫಸ್ಟ್ ಒನ್ ಮತ್ತು ಲಾಸ್ಟ್ ಒನ್ ಅನಲಾಗ್ ಇರ್ತದೆ. ಸೊ ಉಳಿದಿದ್ದೇನಿರುತ್ತೆ, ಸೊ ದೇ ಆರ್ ಇನ್ ದ ಡಿಜಿಟಲ್ ಟರ್ಮ್ಸ್. So let's go for the green ತೊಗೊಂಡಿದ್ದಾರೆ. ಸೊ ಲೆಟ್ಸ್ ಗೋ ಫಾರ್ ದಿ ಪರ್ಪಲ್. ಸೊ ನಾವು ಏನು ಮಾಡ್ತೀವಿ, ಒಂದು ಟ್ರಿಗರ್ ಅಂತ ಇರುತ್ತೆ, ಇನ್ನೊಂದು ಎಕೋ ಅಂತ ಇರುತ್ತೆ. ಸೊ ಐ ಥಿಂಕ್ ಅನ್ನೋಕ್ಕಿಂತ ಸೊ ಎಕೋ ಏನು ಮಾಡ್ತೀವಿ ನಾವು ಅಲ್ಲಿ, ಎಕೋ ನಾವು 7ಗೆ ಕೊಡ್ತೀವಿ. ದೆನ್ ಐ ವಿಲ್ ವ್ಯೂ ದಿ ಬ್ಲೂ. ಸೊ ಟ್ರಿಗರ್ ಇದಕ್ಕೆ ಕೊಡ್ತೀನಿ ನಾವು. ಸೊ ವಿ ವ್ಯೂ ದ ಟ್ರಿಗರ್ to 8. Okay, so these are the connections you getting to know this, right? So let's zoom in out. Zoom in ಮಾಡೋಣ. So control plus. Okay. So now we drag this one down a little bit. Okay, so now you're able to see here okay. ಸೊ ಇದರಲ್ಲಿ ಏನಿತ್ತು ಅಂದರೆ, ಸೊ ನಾವು ಇದನ್ನು ರೀಪ್ಲೇಸ್ ಮಾಡಿದ್ವಲ್ಲ,
which sensor it is. So it is HCSR04. ಸೊ ಇದೊಂದು ಅಲ್ಟ್ರಾಸಾನಿಕ್ ಸೆನ್ಸರ್ ಅನ್ನು ರೀಪ್ಲೇಸ್ ಮಾಡಿದ್ವಿ ಬಿಕಾಸ್ ನಮ್ಮ ಹತ್ರ ಅದೇ ಇದೆ ಆರ್ಡಿನೋದಲ್ಲಿ. ಓಕೆ ಅಂತ ವಿಚ್ ಓಕೆ. ಸೊ ಅದೇ ದಟ್ಸ್ ವೈ ವಿ ಹ್ಯಾವ್ ರಿಪ್ಲೇಸ್ಡ್ ಇಟ್. ಸೊ ಇಲ್ಲಿ ಸಿಮ್ಯುಲೇಷನ್ ರನ್ ಮಾಡಿ ವರ್ಕ್ ಮಾಡ್ಬೋದು, ಬಟ್ ದ ಕೋಡ್ ಸಮಥಿಂಗ್ ಇಸ್ ಡಿಫ್ರೆಂಟ್ ಹಿಯರ್. ಸೊ ಇಲ್ಲಿ ಏನಾಗಿದೆ, ಸೊ ನಾವು ಇದರಲ್ಲಿ ಏನು ಇದಿದೆ ಡಿಫ್ರೆನ್ಸ್ ಏನಿದೆ ಅಂತ ಗೊತ್ತಾಗಲ್ಲ. ಸೊ ಇದರಿಂದ ಹೆಂಗೆ ಡಿಟೆಕ್ಟ್ ಮಾಡ್ತೀವಿ? ಅಫ್ಕೋರ್ಸ್ ಒಂದು ಆಬ್ಜೆಕ್ಟ್ ಇಡ್ತೀನಿ, ಬಟ್ ಡಿಟೆಕ್ಟ್ ಮಾಡಿ ಅದು ಡಿಸ್ಟೆನ್ಸನ್ನು ಹೆಂಗೆ ತೋರಿಸುತ್ತೆ? ಸೊ ಫೀಲ್ ಬೇಕಲ್ಲ. ಸೊ ಡಿಸ್ಟೆನ್ಸ್ ಏನೋ ತೋರಿಸುತ್ತೆ, ಬಟ್ ಫೀಲ್ ಬೇಕಲ್ಲ. ಫೀಲ್ ಸಲುವಾಗಿ ಏನು ಮಾಡ್ಬೋದು ನೀವು? ಸೊ ಜಸ್ಟ್ ನೀಡ್ ಟು ವಾಟ್, ಸೊ ಸಿಮ್ಯುಲೇಟರ್ ಇರುತ್ತೆ, ಇಲ್ಲಿ ರನ್ ಮಾಡಿದ್ರೆ ವಿತೌಟ್ ಫೀಲಿಂಗ್ ಹೇಳ್ಬೇಕಂದ್ರೆ ಸಿಮ್ಯುಲೇಟರ್ ರನ್ ಮಾಡೋ, ಜಸ್ಟ್ ಅದನ್ನು ಕ್ಲಿಕ್ಔಟ್ ಮಾಡು. ಸೊ ಇಲ್ಲಿ ಡಿಸ್ಟೆನ್ಸನ್ನು ತೋರಿಸುತ್ತೆ. ವೇರಿಯಬಲ್ ಸಿ ದಿಸ್ ಒನ್, ಯಾ ಓಕೆ. ನಾವು ಇಲ್ಲಿ ಡಿಸ್ಟೆನ್ಸನ್ನು ತೋರಿಸುತ್ತೆ ನೋಡಿ. ಸೊ ಹೌ ಮಚ್ ದ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಇಲ್ಲಿದೆ ಅಂದರೆ, ಸೊ ಇದೇನು ಮಾಡುತ್ತೆ, ಒಂದು ಇಲ್ಲಿ ಇದು ಟಿ ಅಂದರೆ ಟ್ರಾನ್ಸ್ಮಿಟರ್ ಇರ್ತದೆ, ಆರ್ ಅಂದರೆ ಇಲ್ಲಿ ರಿಸೀವರ್ ಇರ್ತದೆ. ಸೊ ಇಲ್ಲಿ ಏನು ಮಾಡ್ತದೆ ಅಂದರೆ, ಇಲ್ಲಿ ಒಂದು ಟ್ರಾನ್ಸ್ಮಿಟರ್ ಏನು ಮಾಡುತ್ತೆ, ಟ್ರಾನ್ಸ್ಮಿಟ್ ಮಾಡ್ತದೆ ದಟ್ಸ್ ಅಲ್ಟ್ರಾಸಾನಿಕ್ ಸೆನ್ಸರ್ಸ್, ಅಲ್ಟ್ರಾಸಾನಿಕ್ ವೇವ್ಸನ್ನು ಯೂಸ್ ಮಾಡಿ ಈ ಥರ ಹೋಗಿ ಈ ಥರ ಹೋಗಿ ಈ ಥರ ಹೋಗಿ. ನಮ್ಗೆ ಗೊತ್ತೇ ಇದೆ ಲೈಟ್ ಸೌಂಡ್ ಕೂಡ ಒಂದು ಲೈಟ್ ಬಿಹೇವಿಯರ್ ಇರ್ತದೆ. ದಟ್ಸ್ ವಾಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಯಾವ ಥರ ಇರುತ್ತೆ, ಅದೇ ರೀತಿ ಸೌಂಡಿಗೆ ಕೂಡ ಇರುತ್ತೆ ಅಂತ ಹೇಳ್ತೀನಿ. ಸೊ ಯಾವ ಥರ ಇಲ್ಲಿ ಒಂದು ಹಿಟ್ ಆದಮೇಲೆ ವಾಪಸ್ ಬೌನ್ಸ್ ಬ್ಯಾಕ್ ಆಗಿ ಏನಾಗ್ತದೆ, ರಿಸೀವರಲ್ಲಿ ರಿಸೀವ್ ಆಗ್ತದೆ ಅಂತ ಹೇಳ್ತೀನಿ. ಸೊ ಇಟ್ಸ್ ರಿಸೀವ್ಡ್ ಇನ್ ದ ರಿಸೀವರ್. ಸೊ ಅದರಿಂದ ಒಂದು ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ, ಐ ಡೋಂಟ್ ವಾಂಟ್ ಸ್ಪೆಸಿಫೈ ಹೌ ಇಟ್ಸ್ ಆ್ಯಕ್ಚುಲಿ ಡನ್ಸ್. ಸೊ ಇದೇ ಥರ ಇದೇನಿದೆ ಸರ್ಕಲ್ ಇದು ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಆಬ್ಜೆಕ್ಟ್ ಅಂತ. ಸೊ ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಯಾವ ಥರ ಹತ್ರ ಬರುತ್ತೆ ನೋಡಿ, ಡಿಸ್ಟೆನ್ಸ್ ಕಮ್ಮಿ ಆಗ್ತದೆ. ವೆನ್ ಇಟ್ಸ್ ಕಮ್ಸ್ ನಿಯರ್ ಟು ದ ಸೆನ್ಸರ್, ಡಿಸ್ಟೆನ್ಸ್ ಬಿಕಮ್ ವೆರಿ ವೆರಿ ಲೆಸ್. ಸೊ ಇದನ್ನು ಡಿಟೆಕ್ಟ್ ಮಾಡಲಿಕ್ಕೆ, ಸೊ ಐದರ್ ವಿ ಹ್ಯಾವ್ ಟು ಯೂಸ್ ದಿ LED ಲೈಟ್ಸ್. ಸೊ ಇದನ್ನು ಡಿಟೆಕ್ಟ್ ಮಾಡಲಿಕ್ಕೆ ನಿಮಗೆ ಫೀಲ್ ಬರೋಕ್ಕಿದೆ, ಒಂದು ಸೌಂಡ್ ಮೂಲಕ, ಡೀಪ್ ಸೌಂಡ್ ಮೂಲಕ ನೀವು ಡಿಟೆಕ್ಟ್ ಮಾಡ್ಬೋದು, ಅಥವಾ ನೀವು ಒಂದು LED ಲೈಟನ್ನು ನೀವು ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನಾವು ಫಾರ್ ದಿಸ್ ಸೆನ್ಸರ್, ಸೊ ಒಂದು ಏನು ಮಾಡಬೇಕು ನೀವು, ಸೊ ಚಾರ್ಟ್ ಜಿಪಿಟಿಗೆ ಹೋಗಿ ಇದನ್ನು ನಾವು ರನ್ ಮಾಡಿ ನೋಡೋಣ. ಸೊ ಇಲ್ಲಿ ಕೋಡ್ ಇರುತ್ತಲ್ಲ, ಸೊ ಲೆಟ್ಸ್ ಇಟ್ ಮೇಕ್ ಫಾರ್ ದಿ HCSR04 ಸೆನ್ಸರ್ ರನ್ ಮಾಡಬೇಕಲ್ವಾ. ಸೊ ಇದನ್ನೇನು ಮಾಡ್ತೀನಿ, ಕಂಟ್ರೋಲ್ ಎ ಕಾಪಿ ಮಾಡ್ತೀನಿ. ಸೊ ಐ ಪೇಸ್ಟ್ ಟು ದ ಚಾರ್ಟ್ ಜಿಪಿಟಿ ಹಿಯರ್. ಸೊ ಆಲ್ಸೋ ಮೇಕ್ ultrasonic distance, what is that, distance detector, right? The sensor is distance sensor to make distance detected, distance using make a distance detection. Use the HCSR04 sensor, and you also use the piezo electric buzzer, BSS. So the beep sound ಅನ್ನು ಕೊಡುತ್ತೆ, with the beep sound. So with the beep sound. So we copy and paste again this one. So give me the code in C++. So now ಸೊ ಇಲ್ಲಿ ನೋಡೋಣ. ಸೊ ಈ ಕೋಡ್ ಇದೇನಾಗಿದೆ, HCSR ಈ ಒಂದು ಸೆನ್ಸರಿಗೆ ಬೇಕು, ಬಟ್ ಮೋರ್ ಅಕ್ಯುರೇಟ್ ಇಲ್ಲ. ಲೆಟ್ಸ್ ಸಿ ಈ ಒಂದು ಕೋಡ್ ಮೂಲಕ ಬಿಡಿಸಿ. ಸೊ C++ ಆರ್ಡಿನೋ ಯೂಸ್ ಮಾಡಿ ಬೀಪ್ ಸೌಂಡನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ. ಸೊ ಬಜರ್ ಲೆಟ್ಸ್ ಹ್ಯಾವ್ ದಿ ಬೀಪ್ ಸೌಂಡ್ ಆಲ್ಸೋ. ಸೊ ಡಿಸ್ಟೆನ್ಸ್ ಥ್ರೆಶೋಲ್ಡ್ ವ್ಯಾಲ್ಯೂ ಏನಿದೆ 10 ಇದೆ. ಐ ಡೋಂಟ್ ನೋ ವೆದರ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಇಸ್. ಸೊ ಒಳ್ಳೆ ಕೋಡ್ ಕೊಡುತ್ತೆ. I can use this one, nice one. That's all. So let's copy this one and paste, Control A, Control P, and let's paste it, right? Let's paste it. Okay. See the distance threshold ಏನು ಕಾಣಿಸ್ತಾನೆ ಇಲ್ಲ. Okay, stop. You have to stop the simulation here to work it out. Good. Okay. So now ಈಗ ಇದೆ, ಬಟ್ ಏನಾಗಿಲ್ಲ, ಇಲ್ಲಿ ಬಜರನ್ನು ಸೆಟ್ಔಟ್ ಮಾಡಿದೆ ನಾನು. ಸೊ ಟ್ರಿಗರ್ ಪಿನ್ ಬೇರೆ ಬೇರೆ ಇದೆ. ಸೊ ಪೋರ್ಟ್ಸನ್ನು ಚೇಂಜ್ ಮಾಡಬೇಕಾಗ್ತದೆ. ಸೊ ಲೆಟ್ ಇಸ್ ಚೇಂಜ್ ಇಟ್ ಔಟ್. ಸೊ ಕಂಟ್ರೋಲ್ Z, ಸ್ವಲ್ಪ ಝೂಮ್ ಔಟ್ ಮಾಡೋಣ. ಸ್ವಲ್ಪ ಕೋಡ್ಸಲ್ಲಿ ಚೇಂಜಸ್ ಮಾಡಬೇಕು. ಸೊ ಕೋಡ್ ನೋಡ್ಕೊಂಡು ಚೇಂಜ್ ಮಾಡೋಣ. ಸೊ
ಸೊ ನೋಡಿ ಇಲ್ಲಿ ಏನಿದೆ ಟ್ರಿಗರು ಪಿನ್ ನಂಬರ್ 9ಗೆ ಹೋಗಬೇಕು. ಟ್ರಿಗರ್ ಎಲ್ಲಿದೆ, ಇಲ್ಲಿದೆ. ಸೊ ಐ ವಿಲ್ ಡಿಲೀಟ್ ದಿಸ್ ಒನ್. ಇದನ್ನು ಟ್ರಿಗರು ಇದನ್ನೆಲ್ಲ ಡಿಲೀಟ್ ಮಾಡಿದೆ ನಾನು. ಸೊ ಈಗ ಗ್ರೌಂಡಿಗೆ ಮತ್ತು 5 ವೋಲ್ಟ್ಸ್ ಇದು ಕೊಡ್ತೀರ. ಸೊ ನಮ್ಮದು ಮೇನ್ ಇಂಪಾರ್ಟೆಂಟ್ ಯಾವುದೀಗ ಟ್ರಿಗರ್. ಸೊ ಟ್ರಿಗರಿಂದ ಪಿನ್ ನಂಬರ್ 9 ಅಲ್ವಾ, ಟ್ರಿಗರಿಂದ ಪಿನ್ ನಂಬರ್ 9. ದೆನ್ echo pin number 10 ಗೆ ಹೋಗಬೇಕು. echo pin number 10. So let's have the color that's different. Purple is ಮಾಡೋಣ. echo pin number 10 ಆಯಿತು. it is got set now. So what about another one here? ಸೊ ಬಜರನ್ನು ಸೆಟ್ಔಟ್ ಮಾಡಲಿಕ್ಕೆ ಪಿನ್ ನಂಬರ್ 8 ಅಲ್ಲೇ ಕೊಡಬೇಕು. ಸೊ ಪಿನ್ ನಂಬರ್ 8 ಬಜರ್ ಅಷ್ಟೇ ಕೊಡಿದಾರಲ್ಲ, ಏನಿದು? ಸೊ ಇದೇ ಒಂದು ಬಜರ್ ಅಂತ ಹೇಳ್ತೀವಿ ನಾವು. ಪೈಜೋ ಗೋ ಫಾರ್ ದಿ ಆಲ್ ಕಂಪೋನೆಂಟ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ, ಪೈಜೋ ಬಜರನ್ನು ಯೂಸ್ ಮಾಡಿ. ಸೊ ಯು ಹ್ಯಾವ್ ಟು ಸೆಟ್ ಔಟ್ ಲೈಕ್ ದಿಸ್. ಸೊ ಇದನ್ನು ಲೈಕ್ ಚೇಂಜ್ ಮಾಡ್ತೀನಿ. ಸೊ ಇದನ್ನು ಯೂಸ್ ಮಾಡಿ. ಸೊ ನೆಗೆಟಿವ್ ಕಡೆ ಏನಿರುತ್ತೆ ಆಲ್ವೇಸ್ ಏನು ಮಾಡಬೇಕು, ಗ್ರೌಂಡಿಗೆ ಕೊಡಬೇಕಾಗ್ತದೆ. ಸೊ ದಟ್ಸ್ ವೈ ಚೇಂಜ್ ದಿ ಪೋರ್ಟ್ಸ್ ಇರುತ್ತೆ, ಅಸೈ ಕಾಣಿಸ್ತೈತೆ ಅದು ಅದಕ್ಕೆ. ಓಕೆ, ಸೊ ನಾನು ಏನು ಮಾಡ್ತೀನಿ, ನೆಗೆಟಿವ್ ಪೋರ್ಟ್ಸ್ ಆಲ್ವೇಸ್ ಗಿವನ್ ಟು ದಿ ವಾಟ್, ಗ್ರೌಂಡಿಗೆ ಕೊಡ್ತೀನಿ ನಾವು. Negative ports always given to the ground here. So and also I'm going to be giving this one. So positive port already port alli kottidare, adu pin number 8 anta. So just we need to click this one. You have to go like this. Yeah. So this one we have set it up. So ಈಗ ಸೆಟಪ್ ಆಯಿತು. ಆ್ಯಂಡ್ ಥ್ರೆಶೋಲ್ಡ್ ಡಿಸ್ಟೆನ್ಸ್ ಏನಿದೆ 10 ಸೆಂಟಿಮೀಟರ್ ಇದೆ. ಸೊ ಇದರಲ್ಲಿ ಆಲ್ರೆಡಿ ಇಲ್ಲಿ ಇದೆ ನೋಡಿ 10 ಸೆಂಟಿಮೀಟರ್ ಇನ್ ಟರ್ಮ್ಸ್ ಆಫ್ ಥ್ರೆಶೋಲ್ಡ್ ಡಿಸ್ಟೆನ್ಸ್. ಸೊ ಇದೇನಿದು ಸಿಮ್ಯುಲೇಷನ್ ರನ್ ಮಾಡೋಣ. ಸೊ ಇದರಲ್ಲಿ ಮತ್ತೆ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ದಿಸ್ ಇಸ್ ದ ಫಾರ್ಮುಲಾ. ದಟ್ಸ್ ಹೌ ಇಟ್ಸ್ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್. ಸೊ ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್ ಮಾಡಿ ಹೇಳ್ತೇನೆ. ಸೊ ಲೆಟ್ಸ್ ಸೇ ಸೊ ಐ ವಿಲ್ ರನ್ ದಿಸ್ ಫಾರ್ಮ್. ಸಿಮ್ಯುಲೇಷನ್ ರನ್ ಮಾಡ್ತೀನಿ. ಸೊ ಇನಿಷಿಯಲೈಸೇಷನ್ ಆಗ್ತದೆ. ದ ಸಿಮ್ಯುಲೇಷನ್ ಇಟ್ಸ್ ಗಾಟ್ ರನ್. ಸೊ ಐ ವಿಲ್ ವಾಟ್ ಐ ಡೂ ಹಿಯರ್, ಸೊ ಈ ಒಂದು ಸೆನ್ಸರ್ ಇದನ್ನು ಕ್ಲಿಕ್ ಮಾಡಿ. ಸೊ ಅದರಲ್ಲಿ ನೀವು ಡಿಸ್ಟೆನ್ಸನ್ನು ನೋಡ್ಬೋದು. ಹೌ ಇಟ್ಸ್ ಗೆಟ್ ಡಿಟೆಕ್ಟೆಡ್. ಲೆಟ್ಸ್ ಕಂಟ್ರೋಲ್ ಮೈನಸ್. ಸೊ ನಾವು ಎಷ್ಟು ಡಿಸ್ಟೆನ್ಸನ್ನು ನೋಡ್ಬೋದು. ಅಪ್ ಟು ಇಟ್ಸ್ ಮ್ಯಾಕ್ಸಿಮಮ್ ಹೋಗ್ಬೋದು. ಸೊ ಎಷ್ಟು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಇಸ್ ಮೆಜರ್ ಮಾಡ್ಬೋದು ಸೆನ್ಸರ್ ಅಂದರೆ ಅಪ್ ಟು 300 ರೇಂಜಲ್ಲಿ ಮೆಜರ್ ಮಾಡುತ್ತೆ. ಆ್ಯಂಡ್ ದಿಸ್ ಸೊ ನಮ್ಮದು ಥ್ರೆಶೋಲ್ಡ್ ಡಿಸ್ಟೆನ್ಸ್ 10 ಇದೆ. ಥ್ರೆಶೋಲ್ಡ್ ಡಿಸ್ಟೆನ್ಸ್ 10 ಅಂತ ಏನು ಮೀನಿಂಗ್ ಏನಂದರೆ, ಸೊ ನಮ್ದೇನಿದೆ ಥ್ರೆಶೋಲ್ಡ್ ಡಿಸ್ಟೆನ್ಸ್ 10 ಇದೆ. ಥ್ರೆಶೋಲ್ಡ್ ಡಿಸ್ಟೆನ್ಸ್ 10 ಮೀನಿಂಗ್ ಏನಪ್ಪ ಅಂದರೆ ಅದು ಒಂದು 10 ಹತ್ತಿರ ಬಂದಂಗೆ ಇದು ಬಜರ್ ಸೌಂಡ್ ಮಾಡಬೇಕು. ಸೊ ಲೆಟ್ ಅಸ್ ಸಿ. ಸೊ ನೋಡಿ ಸೆಂಟಿಮೀಟರ್ಸಲ್ಲಿ ನೋಡಿ 200 ಬಂತು. ವೆನ್ ದ ಆಬ್ಜೆಕ್ಟ್ ಕಮ್ಸ್ ನಿಯರ್ ಟು ಇಯರ್, you will see the beep sound. ಅದೇ ಒಂದು ಕೋಟಿಂಗಲ್ಲಿ ತೊಲೆ ಹೋದರೆ ಇದೆಲ್ಲ ಸೌಂಡ್ ಕೇಳಿಸಲ್ಲ. ಸೊ ಲೆಟ್ಸ್ ಕೋಡಲ್ಲಿ ಸ್ವಲ್ಪ ಚೇಂಜಸ್ ಮಾಡೋಣ. ಸೊ ಲೆಟ್ಸ್ ವಿ ಗೋ ಫಾರ್ ದಿ ಥ್ರೆಶೋಲ್ಡ್ ಅಂತ ಏನು ಮಾಡೋಣ. ಸೊ ನೋಡಿ ಸಿಮ್ಯುಲೇಷನ್ ರನ್ ಮಾಡುವಾಗ ನೀವು ಕೋಡನ್ನು ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಸ್ಟಾಪ್ ದಿ ಸಿಮ್ಯುಲೇಷನ್, ಯು ಹ್ಯಾವ್ ಟು ಎಡಿಟ್ ದಿ ಕೋಡ್. ಸೊ ಏನು ಮಾಡೋಣ, ಥ್ರೆಶೋಲ್ಡ್ ಡಿಸ್ಟೆನ್ಸ್ ಸೊ ಐ ಕ್ಯಾನ್ ಗಿವ್ ದಿ 20 ಬೇಡ, ಒಂದು 70 ಹೋಗೋಣ. ಥ್ರೆಶೋಲ್ಡ್ ಡಿಸ್ಟೆನ್ಸ್ 70 ಸೆಂಟಿಮೀಟರ್ ಅಥವಾ 1 ಮೀಟರ್. ಸೊ 1 ಮೀಟರ್ ಏನಾದರೂ ಆಬ್ಜೆಕ್ಟ್ ಡಿಟೆಕ್ಟ್ ಆಯ್ತು ಅಂದರೆ ಏನು ಮಾಡಬೇಕು, ನನಗೆ ಅದೊಂದು ಬೀಪ್ ಸೌಂಡ್ ಬೇಕಾಗ್ತದೆ. ಬಿಕಾಸ್ ಒಂದು ಬ್ಲೈಂಡ್ ಪೀಪಲ್ಗೆ ಅದೊಂದು ಪ್ರಾಜೆಕ್ಟ್ ಬಹಳ ಯೂಸ್ ಆಗ್ತದೆ ಅಂತ ಹೇಳ್ಬೋದು. ಸೊ ಬಟ್ ಇಟ್ಸ್ ನಾಟ್ ಫಾರ್ ದಿ ಟ್ರಾಫಿಕ್ಸಲ್ಲಿ ಯೂಸ್ ಕೇಸಲ್ಲಿ, ಬಟ್ ಇಟ್ಸ್ ಓನ್ಲಿ ಯೂಸ್ ಕೇಸ್ ಫಾರ್ ದಿ ವಾಲಂಟಿಯರ್ಲಿ ಬ್ಲೈಂಡ್ ಪೀಪಲ್ ರನ್ ಮಾಡಲಿಕ್ಕೆ ಇದು ಯೂಸ್ ಕೇಸ್ ಇದೆ. ಬಟ್ ಇಟ್ಸ್ ನಾಟ್ ಫಾರ್ ದಿ ಇನ್ ಕೇಸ್ ಆಫ್ ಟ್ರಾಫಿಕ್ಸ್. ಸೊ ಇದು ಸಡನ್ಲಿ ಈ ಥರ ಬಂದು ಸಡನ್ಲಿ ಕಾರ್ ಬಂದು ಇನ್ ಕೇಸ್ ಆಫ್ ಆಕ್ಸಿಡೆಂಟಲ್ ಸಿಚುವೇಷನ್ಸ್ ಇಟ್ ಕ್ಯಾನ್ ಬಿ ಹ್ಯಾಪನ್. ಸೊ ನಾವು ಸೊ ಕೋಡ್ ಎಡಿಟ್ ಆಯಿತು. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ದಿ ಸಿಮ್ಯುಲೇಷನ್ ನಾವು. to click this one. 70 centimeter ಇದೆ. ಸೊ ಇದು ಎಷ್ಟು ಇಟ್ಟರು ಕೂಡ ಏನು ಸೌಂಡ್ ಬರಲ್ಲ. ಸೊ ಯು ಹ್ಯಾವ್ ಟು ಗೋ ಫಾರ್ ದಿ ಅರೌಂಡ್ 70 ಸೆಂಟಿಮೀಟರಲ್ಲಿ ಸೌಂಡ್ ಜಾಸ್ತಿ ಬರುತ್ತೆ. How it is very near to it, the sound becomes very high.
ಸೊ ಈ ಒಂದು ಹತ್ರ ಕೂಡ ಸೆನ್ಸರ್ ವರ್ಕ್ ಆಗಲ್ಲ, ಬಹಳ ದೂರ ಕೂಡ ಸೆನ್ಸರ್ ವರ್ಕ್ ಆಗಲ್ಲ, ಹತ್ರ ಕೂಡ ವರ್ಕ್ ಆಗಲ್ಲ. ಸೊ ಇಲ್ಲಿ ಕೂಡ ವರ್ಕ್ ಆಗಲ್ಲ, ಇದರಲ್ಲಿ ಕೂಡ ಒಂದೇ ಈ ಒಂದು ರೇಂಜಲ್ಲಿ ಮತ್ತು ಈ ಒಂದು ಥ್ರೆಶೋಲ್ಡ್ ಡಿಸ್ಟೆನ್ಸ್ ಅಲ್ಲಿ ಅಷ್ಟೇ ವರ್ಕ್ ಆಗುತ್ತೆ. ಒಂದು ರೇಂಜಲ್ಲಿ ಒಂದು ಥ್ರೆಶೋಲ್ಡ್ ಡಿಸ್ಟೆನ್ಸ್ ಅಲ್ಲಿ ಒಂದು ಸೆನ್ಸರ್ ನಾವು ಆಪರೇಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಪ್ರಾಜೆಕ್ಟ್ and all. Thank you, see you on all for watching this. This is an associate professor. This is Shiv Kumar. Thank you for watching.